ಮತ್ತೂ ಹೇಳ್ತಾ ಇದ್ರಿ ಅವರಿಗೆ ಮನಸ್ಸಿಲ್ಲಪ್ಪ ಇನ್ನೂ ಬರ್ತದಂತ ಆಸೆ ಅವರು ಇರುವುದಿಲ್ಲ ಸರ್ ಎಲ್ಲರಿಗೂ. ಈ ಎಲ್ಲ ದಿಶೆಯಲ್ಲೇ ಇನ್ನೊಮ್ಮೆ ಚಿಂತನೆ ಮಾಡಬೇಕು. ಡಿ ಕೆ ಶಿವಕುಮಾರ್ ಅವರು ತಮ್ಮ ಕ್ಯಾಬಿನೆಟ್ ಕರ್ಕೊಂಡು ಮಾಡಿ ಚಿಂತನೆ ಮಾಡಿ ಹೆಜ್ಜೆ ಇಡಬೇಕಾದ್ರೆ. ಇಲ್ಲಾಂದ್ರೆ ಕುಮಾರಸ್ವಾಮಿಗಳಿಗೆ ಮತ್ತು ಅದೇ ಕಾಲಕ್ಕೆ ಅಂದರೆ JDS ಮತ್ತು BJPಗೆ ಒಂದು ಆಹಾರ ಕೊಟ್ಟಂಗೆ ಆಗ್ತದೆ. ಅವ್ರು ಇವತ್ತು ನಿಮ್ಮ ಗ್ಯಾರಂಟಿಗಳು ವಿರೋಧ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಗ್ಯಾರಂಟಿ ನೀವು ಕೊಡ್ತಾ ಇದ್ದೀರಿ, ಒಂದಿಷ್ಟು ಏನೋ ಸತ್ತವ್ರಿಗೆ ತೆಗಿತಂದು ಏನೋ ಹೇಳ್ತಾ ಇದ್ದೀರಿ, ಅದು ಸರಿ ಅದ. ಅಯೋಗ್ಯರಿಗೆ ಹೋಗಬಾರ್ದು, ಅಪಾತ್ರರಿಗೆ ಹೋಗಬಾರ್ದು, ಯೋಗ್ಯರಿಗೆ ಹೋಗ್ಬೇಕಂತ ನಿಮ್ಮದೇವು ಮಾತಾಡ್ತಾ ಇದ್ದೀರಿ, ಮಾಡಿರಿ. ಆದರೆ ಈ ಗ್ಯಾರಂಟಿ ಯೋಜನೆಯಿಂದಾಗೆ ಇನ್ನುಳಿದ್ರಿಂದಾಗೆ ಈಗ ಅದನ್ನು ಅರ್ಹರನ್ನು ಹುಡುಕುವಂಥ ಸಮಯನೂ ಇದಲ್ಲ. ಯಾಕಂತಂದ್ರೆ ಅನರ್ಹ ಹೆಂಗೆ ಫೈಲ್ ಮಾಡೋರು ನೀವು, ಅದಕ್ಕಿಂತ ಮುಖ್ಯವಾಗಿ ಈಗ ಪ್ರಗತಿ ಏನು ಮಾಡೋಕ್ಕೆ ಸಾಧ್ಯ. ಈ ಮಾತ್ರ ಯಾಕೆ ಮರಳಿ ನಾನು ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ, ಇವತ್ತು ಇದನ್ನು ನೀವು ದೊಡ್ಡ ಮಾಡ್ತಾ ಹೋದ್ರಪ್ಪ ಅಂದ್ರೆ ಮುಂದಿನ ದಿನಗಳಲ್ಲೇ ಇದು ರೈತ ಮೂಮೆಂಟ್ ರಾಜ್ಯವ್ಯಾಪಿ ಆಯ್ತಪ್ಪ ಅಂತಂದ್ರೆ ಅದ್ರ ಹೊರತು ಯಾರಿಗೆ ಬೀಳೋದು? CM ಅವ್ರಿಗೆ. ಮತ್ತು ಮೇಲಾಗಿ ಇನ್ನೂ ನಿಮ್ಮದು ಕ್ಯಾಬಿನೆಟ್ ರಚನೆ ದೊಡ್ಡ ಗದ್ದಲಗಳಿದ್ದಾವೆ, ಇನ್ನೂ ಬಗೆಹರಿಸ್ತಾರೆ ಬಿಟ್ಟು ಕೊನೆಗೆ ಹೂ ಅನ್ಬೋದಿಲ್ಲ ಅಂತಲ್ಲ. ಒಂದು 4 ಮಂದಿ ಮುಸಲ್ಮಾನರು ತೊಳ್ತಾನಂತ ಹೇಳ್ತಾ ಇದ್ರಿ, ಹಿಂದುಳಿದವ್ರು ತೊಳ್ತಾನಂತ ಹೇಳ್ತಾ ಇದ್ರಿ, ಇನ್ನೂ ಮಾಡ್ತಾಯಿದ್ರಿ ಸರ್ಕಸ್ಗಳನ್ನು. ಅದು ಮಾಡಿ ನೀವು ಅವ್ರನ್ನ ಮೌನ ಮಾಡ್ಬೋದು ಬಿಡುವವ್ರನ್ನ. ಆದ್ರೆ ಈ ರೈತರ ಭೂಮಿ ಬೆಳೆದಿಲ್ಲ, ರೈತರು ಹೆಂಗೆ ಮೌನ ಮಾಡಿಸ್ತಾರೆ ನೀವು? ಯಾಕಂದರೆ ಮ್ಯಾಕ್ಸಿಮಮ್ ರೈತರು 1 ಎಕರೆ, ಅರ್ಧ ಎಕರೆ, 2 ಎಕರೆ ಇಷ್ಟವ್ರು ಇದ್ದಾರೆ, ಭಾಳ ಅದಾರ. ಅವ್ರು